ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ನಿರಂತರವಾಗಿ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಷಡ್ಯಂತ್ರದ ಬಾಹುಗಳಿವೆ. ಬಹಳ ಜನ ನಗರ ನಕ್ಸಲರು ಇದರ ಜೊತೆ ಇದ್ದಾರೆ. ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದ್ರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ. ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಹಿನ್ನೆಲೆಯಲ್ಲಿದೆ ಅಂತ. ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆಯೋದು ಸುಲಭ ಆಗುತ್ತೆ. ಧರ್ಮಸ್ಥಳದ್ದು SIT ತನಿಖೆ ಮಾಡಿದಾಗ ನಾವು ಅದರ ಒಂದು ಸ್ವಾಗತವನ್ನು ಮಾಡಿದ್ದೀವಿ. ಬಟ್ ಅದಕ್ಕೆ ಮೊದಲೇ ನಾವು ಇದೊಂದು ಷಡ್ಯಂತ್ರ, ಇದೊಂದು ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ. ಆದರೂ ಕೂಡ ಸರ್ಕಾರ SIT ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ 6 ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ, ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಯ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು.